ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆ ಇವತ್ತು 10ನೆಯ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ, ಶ್ರೀ ಸರಸ್ವತಿಯೇ ನಮಃ, ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ನಾಮಧಾರಕನು ಸಿದ್ಧಮುನಿಗಳ ಆಡಿದಂತಹ ಮಾತುಗಳನ್ನು ಮನದಲ್ಲಿ ಮಥಿಸುತ್ತಾ ಹೇಳ್ತಾನೆ, ಗುರುಗಳೇ, ಶ್ರೀಪಾದ ಯತಿಗಳು ಬೇರೆ ಕಡೆಯಲ್ಲಿ ಅವತಾರ ಮಾಡುವ ಉದ್ದೇಶದಿಂದಲೇ ಕೃಷ್ಣ ಪ್ರವಾಹದಲ್ಲಿ ಅದೃಶ್ಯರಾದರೆಂದು ಹೇಳಿದ್ರಿ. ಹಿಂದಿನ ಅಧ್ಯಾಯದಲ್ಲಿ ಶ್ರೀವಲ್ಲಭರು ನದಿಯಲ್ಲಿ ಅದೃಶ್ಯರಾದಂತಹ ಒಂದು ಸಂಗತಿಯನ್ನು ತಿಳ್ಕೊಂಡು, ಅಲ್ಲದೆ ಅವರು ನಿರ್ಗುಣ ಸ್ವರೂಪ ಆಗಿರೋದ್ರಿಂದ ಇಂದಿಗೂ ಕೂಡ ಕುರುವಪುರದಲ್ಲಿ ವಾಸವಾಗಿರ್ತಾರೆ ಅಂತ ಕೂಡ ಹೇಳ್ತಿದ್ದೀರಿ. ಇದರಲ್ಲಿ ಯಾವುದನ್ನು ನಾವು ಸತ್ಯ ಅಂತ ನಂಬಬೇಕು ಅಂತ ನಾಮಧಾರಕನು ಕೇಳ್ತಾನೆ. ಗುರುಗಳು ಒಬ್ಬರೇ ಇದ್ದು ಎಲ್ಲ ಕಡೆಗಳಲ್ಲಿಯೂ ಜಾಗೃತರಾಗಿರುವುದಕ್ಕೆ ಅದೆಂತೂ ಸಾಧ್ಯ? ಈ ನನ್ನ ಸಮಸ್ಯೆಯನ್ನು ಮೊದಲು ಪರಿಹರಿಸಿ ನಂತರ ನನಗೆ ಕುರುವಪುರದ ಕ್ಷೇತ್ರ ಮಹಿಮೆಯನ್ನು ಹೇಳುವ ಕೃಪೆ ಮಾಡಬೇಕು ಅಂತ ಕೇಳ್ತಾನೆ. ಅತಿ ಜಿಜ್ಞಾಸುವಾಗಿ ಕೇಳ್ಕೊಂಡು ನಾಮಧಾರಕನು ಸಿದ್ಧಮುನಿಗಳಲ್ಲಿ. ನಾಮಧಾರಕನ ವಿವೇಚನಾಪೂರ್ಣವಾದಂತಹ ಪ್ರಶ್ನೆಯಿಂದ ಸಿದ್ಧಮುನಿಗಳಿಗೆ ಬಹಳ ಸಂತೋಷ ಆಗುತ್ತೆ. ಅವರು ಅವನಿಗೆ ಈ ರೀತಿಯಾಗಿ ಹೇಳ್ತಾರೆ, ನಾಮಧಾರಕ, ಶ್ರೀಪಾದರಾಯರೆಂದರೆ ಸಾಮಾನ್ಯ ಮಾನವರಲ್ಲ, ವಿಶ್ವವನ್ನೆಲ್ಲ ಏಕಕಾಲಕ್ಕೆ ವ್ಯಾಪಿಸಬಲ್ಲ ಪರಮಾತ್ಮ ಸ್ವರೂಪರು. ಅವರು ಜಗತ್ ಕಲ್ಯಾಣಕ್ಕಾಗಿ ಅನಂತ ರೂಪಗಳನ್ನು ಧರಿಸಬಲ್ಲರು, ಅನೇಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಕಾಣಿಸಿಕೊಳ್ಳಬಲ್ಲರು. ಈಗ ಭಾರ್ಗವರಾಮನ ಉದಾಹರಣೆಯೇ ತೆಗೆದುಕೋ. ಪರಶುರಾಮನು ಚಿರಂಜೀವಿಯಾಗಿರುವುದರಿಂದ ಅವನು ಇನ್ನೂ ಇದುವರೆಗೆ ಗುಪ್ತವಾಗಿಯೇ ಜೀವಿಸಿಕೊಂಡೇ ಇರುವನು. ಶ್ರೀ ವಿಷ್ಣುವಿನ ದಶಾವತಾರಗಳಲ್ಲಿ ಒಬ್ಬನಾದ ಪರಶುರಾಮನು ಜೀವಿಸಿರುವಾಗಲೇ ಆತನ ಮುಂದಿನ ಅವತಾರ ಪುರುಷನಾದ ಶ್ರೀರಾಮನು ಕಾಣಿಸಿಕೊಂಡನು. ಅಲ್ಲದೆ ಕೃಷ್ಣ, ಬೌದ್ಧ ಮುಂತಾದ ಅವತಾರಗಳಾದ ಕಾಲಕ್ಕೂ ಸಹ ಪರಶುರಾಮ ಜೀವಂತವಾಗಿಯೇ ಇರುತ್ತಾನೆ. ಅದರಂತೆ ಶ್ರೀಪಾದ ಯತಿಗಳೆಂದು ಭಾವಿಸು. ಎಂತಹ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಅವರು ಎಲ್ಲ ಸ್ಥಾನಗಳಲ್ಲಿಯೂ ವಾಸಿಸಬಲ್ಲ ಸರ್ವವ್ಯಾಪಿ ಪರಮಾತ್ಮ ಸ್ವರೂಪರು. ಅದರಿಂದಾಗಿ ಶ್ರೀ ಗುರುಗಳು ನಿರ್ಗುಣ ಸ್ವರೂಪದಿಂದ ವಾಸವಾಗಿರುವ ಕುರುವಪುರಕ್ಕೆ ಅಷ್ಟೊಂದು ಮಹತ್ವ ಬಂದಿದೆ. ಆ ಕ್ಷೇತ್ರವು ಬೇಡಿದವರಿಗೆ ಬೇಡಿದ್ದನ್ನು ನೀಡುವ ಕಾಮಧೇನುವಾಗಿದೆ. ಶ್ರೀಪಾದರಾಯರು ಅಲ್ಲಿ ನಿರ್ಗುಣ ಸ್ವರೂಪದಿಂದ ಸದಾ ವಾಸವಾಗಿದ್ದು ತಮ್ಮನ್ನು ನಂಬಿ ಬರುವ ಭಕ್ತರಿಗೆ ಅವರು ಸರ್ವ ರೀತಿಯ ಸುಖ, ಸ್ವರ್ಗ, ಜೀವನ್ಮುಕ್ತಿಯನ್ನು ಸಹಿತ ದಯಪಾಲಿಸ್ತಾ ಇದ್ದಾರೆ. ಈ ಬಗ್ಗೆ ಸಹಜವಾಗಿ ಬದಗಿದ ಒಂದು ಅಪೂರ್ವವಾದ ಘಟನೆಯನ್ನು ನಿನಗೆ ದೃಷ್ಟಾಂತಕ್ಕಾಗಿ ಹೇಳ್ತೇನೆ, ಲಕ್ಷ್ಯಗೊಟ್ಟು ಕೇಳು ಅಂತ ಹೇಳ್ತಾರೆ. ಒಂದು ಹಳ್ಳಿಯಲ್ಲಿ ವಲ್ಲಭೇಶ ಎಂಬ ಹೆಸರಿನ ಕಾಶ್ಯಪ ಗೋತ್ರದ ಒಬ್ಬ ಬ್ರಾಹ್ಮಣನಿದ್ದನು. ಅವನು ಸುಶೀಲನು, ಸೌಜನ್ಯಶಾಲಿಯೂ ಆದ ಆತನು ಗ್ರಾಮಾಂತರಗಳಲ್ಲಿ ವ್ಯಾಪಾರ ಮಾಡಿ ತನ್ನ ಒಂದು ಉಪಜೀವನ ಸಾಗಿಸ್ತಾ ಇರ್ತಾನೆ. ನಿಷ್ಠಾವಂತನಾದ ಈ ವಲ್ಲಭನು ಪ್ರತಿ ವರ್ಷನೂ ತಪ್ಪದೇ ಇರೋ ತರ ಕುರುವಪುರಕ್ಕೆ ಹೋಗ್ತಾ ಇರ್ತಾನೆ. ಯಾತ್ರೆಗೆ ಹೋಗೋ ಪದ್ಧತಿನ ಇಟ್ಕೊಂಡಿರ್ತಾನೆ. ಹೀಗಿರುವಾಗ ಒಂದ್ಸರಿ ಅವನು ದೊಡ್ಡ ವ್ಯಾಪಾರಕ್ಕೆ ಅಂತ ಪಟ್ಟಣಕ್ಕೆ ಹೋಗ್ತಾ ಇರುವಾಗ ಈ ಸಲದ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಬಂದ್ರೆ ಕುರುವಪುರದ ಯಾತ್ರೆಯಲ್ಲಿ ಸಹಸ್ರ ಬ್ರಾಹ್ಮಣರಿಗೆ, ನೋಡಿ 1000 ಜನ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಹಾಗೂ ಇಷ್ಟಾರ್ಥ ಭೋಜನಗಳನ್ನ ಮಾಡಿಸ್ತೀನಿ ಅಂತ ಏನ್ ಮಾಡ್ದ, ಹರಕೆ ಹೊತ್ತ. ಗುರುಗಳ ಅನುಗ್ರಹದಿಂದ ಆ ಸಲ ಅವನಿಗೆ ವ್ಯಾಪಾರದಲ್ಲಿ ಅವನು ಎಷ್ಟು ಬರುತ್ತೆ ಅಂದ್ಕೊಂಡಿದ್ನಲ್ಲ ಅದಕ್ಕಿಂತ 100 ಪಟ್ಟು ಲಾಭ ಬಂತು. ಆಗ ವಲ್ಲಭೇಶನ ಆನಂದಕ್ಕೆ ಪಾರವೇ ಇಲ್ಲ, ಅಷ್ಟು ಖುಷಿ ಸಂತೋಷ ಆಗೋಯ್ತು ಅವನಿಗೆ. ಇದು ಶ್ರೀಪಾದಯತಿಗಳ ಭಕ್ತ ವಾತ್ಸಲ್ಯದ ಪ್ರಭಾವವೇ ಹೊರತು ಮತ್ತೇನೂ ಅಲ್ಲ. ಶ್ರೀಪಾದ ವಲ್ಲಭರ ಒಂದು ದಯೆ ಇದು, ಅವರ ಆಶೀರ್ವಾದ ಅದಕ್ಕಿಂತ ಬಂತು ಅಂತ ಗೊತ್ತಾಯ್ತು ಅವನಿಗೆ. ಅದನ್ನ ಮನಗಂಡು ಆ ಭಾವಿಕ ಭಕ್ತನು ತನ್ನ ಪೂರ್ವ ನಿಶ್ಚಯದಂತೆ ಸಾಕಷ್ಟು ಹಣನ ಕಟ್ಕೊಂಡು ಕುರುವಪುರದಲ್ಲಿ ಹರಕೆ ಹೊತ್ತಿದ್ನಲ್ಲ, ಕುರುವಪುರದ ಯಾತ್ರೆಗೆ ಹೋಗ್ತಾನೆ. ಸಹಸ್ರ ಬ್ರಾಹ್ಮಣರಿಗೆ ಇಷ್ಟಾರ್ಥ ಭೋಜನ ಮಾಡಿಸ್ಬೇಕು ಅಂತಲೇ ಅದಕ್ಕೋಸ್ಕರನೇ ಹೋಗ್ತಾ. ಅದೇ ಮುಖ್ಯ ಉದ್ದೇಶ ಆಗಿರುತ್ತೆ ಒಂದು. ವಲ್ಲಭೇಶ ಸಾಕಷ್ಟು ಹಣ ಕಟ್ಕೊಂಡು ಕುರುವಪುರಕ್ಕೆ ಹೊರಟಿರುವುದು ಯಾರಿಗ್ ಗೊತ್ತಾಗತ್ತೆ? ಬ್ಯಾಂಕಿಗೆ ಹೋಗಿ ಸ್ವಲ್ಪ ಹಣ ತಗೊಂಡ್ಬಂದ್ರೆ ಕಳ್ಳರು ನೋಡ್ತಾ ಇರ್ತಾರಲ್ಲ, ಕೆಲವು ಜನ ಕಳ್ಳರು ಗೊತ್ತಾಗೋಯ್ತು. ಅವರು ವಲ್ಲಭೇಶನ ನಡುದಾರಿಯಲ್ಲಿ ಕೊಂದೇ ಬಿಟ್ರು ಅವನ್ನ.
ಅವನ ಹತ್ರ ಇರುವ ಅಲ್ಲ ಆ ಉದ್ದೇಶ ಕೊಂದ್ರು ಅಂದ್ರೆ ಕೊಂದು ದ್ರವ್ಯ ಅಪಹರಿಸುವ ದುರುದ್ದೇಶ ಏನು, ಕಪಟ ಯಾತ್ರಿಕರ ವೇಷ ಧರಿಸ್ಕೊಂಡ್ರು, ಅವನ ಹಿಂಬಾಲಿಸ್ಕೊಂಡು ನಡೆದ್ರು. ಅವರೆಲ್ಲರೂ ಕೂಡಿ ದಾರಿ ಹಿಡಿದು ಹೋಗ್ತಾ ಇರುವಾಗ ಆ ಚೋರರು ತಾವು ಶ್ರೀಪಾದ ಯತಿಗಳ ಒಂದು ಕ್ಷೇತ್ರ ದರ್ಶನಕ್ಕಾಗಿ ಕುರುವಪುರಕ್ಕೆ ಹೊರಟಿರುವುದಾಗಿ ವಲ್ಲಭೇಶನ್ಗೆ ತಿಳಿಸಿದ್ರು. ಮತ್ತೆ ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರು, ಸಖ್ಯ ಬೆಳೆಸಿದರು. ನಿರ್ಜನವಾದ ಅರಣ್ಯ ಪ್ರದೇಶದಲ್ಲಿ ಹಾಯ್ದು ಹೋಗ್ತಿರುವಾಗ ಸಂಧಿ ಸಾಧಿಸಿ ಆ ಕಳ್ಳರು ವಲ್ಲಭೇಶನ ಕೊಂದೇ ಬಿಟ್ರು ಅವನ ರುಂಡ ಮುಂಡಗಳು ಬೇರೆಯಾಗಿ ಬಿದ್ದೊಡನೆ ಆ ನೀಚರು ಬಲು ಸಂಭ್ರಮದಿಂದ ಮುಂದುವರೆದು ಅವನ ಹತ್ರ ಇದ್ದ ಹಣದ ಗಂಟನ್ನ ತಗೊಂಡು ಹೊರಟು ಹೋಗೋದ್ರಲ್ಲಿದ್ರು. ಆದ್ರೆ ಅಷ್ಟರಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ. ಏನು ಅಂದ್ರೆ, ಯಾರು ಬರ್ತಾರಲ್ಲಿ? ಭಕ್ತರ ರಕ್ಷಕ ಶ್ರೀಪಾದ ಯತಿರಾಜರು ಬಂದ್ರು. ಜಟ ಜೂಟ ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕೃತನಾಗಿ ಹೇಗಿರ್ತಾನೆ ಯೋಚನೆ ಮಾಡ್ರಿ. ಆ ಒಂದು ಕೈಯಲ್ಲಿ ತ್ರಿಶೂಲ, ಖಡ್ಗ ಮುಂತಾದ ಆಯುಧಗಳನ್ನ ಹಿಡಿದು ಆ ಕಳ್ಳರೆದುರು ದತ್ ಅಂತ ಒಂದು ಪ್ರಕಟರಾದರು, ಅಂದ್ರೆ ಪ್ರತ್ಯಕ್ಷವಾದರು. ಮತ್ತು ಮಾತನಾಡುತ್ತೆ ಸಹಿತ ಆಸ್ಪದ ಕೊಡದೆ ಆ ಕಳ್ಳರೆಲ್ಲರನ್ನು ತನ್ನ ಕೈಯಲ್ಲಿರುವ ಖಡ್ಗ ತ್ರಿಶೂಲಗಳಿಂದ ಇರಿದು ಕೊಂದು ಹಾಕ್ಬಿಟ್ರು. ಆದ್ರೆ ಅವರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ, ನಾನು ಕಳ್ಳ ಅಲ್ಲ, ಆ ಕಳ್ಳರ ದುರುದ್ದೇಶವು ತನಗೆ ಸತ್ಯವಾಗಿಯೂ ಗೊತ್ತಿರ್ಲಿಲ್ಲವೆಂದು ತಾನು ಕುರುವಪುರಕ್ಕೆ ಹೊರಟ ನಿಜವಾದ ಯಾತ್ರಿಕನೆಂದು ಶ್ರೀ ಗುರುಗಳಿಗೆ ಕೈ ಜೋಡಿಸಿ ಪರಿಪರಿಯಾಗಿ ಬೇಡ್ಕೊಂಡು, ನಾನಂತೂ ಕಳ್ಳ ಅಲ್ಲ, ನಂಗೆ ಗೊತ್ತೇ ಇಲ್ಲ ಅವ್ರು ಈ ತರ ಮಾಡ್ತಾರೆ ಅಂತ, ನಾನು ಕುರುವಪುರಕ್ಕೆ ಹೊರಟಿದ್ದೀನಿ ಅಂತ ಸದ್ಗುರುಗಳಾದ ಶ್ರೀಪಾದರಾಯರು ತಮ್ಮ ಜ್ಞಾನ ದೃಷ್ಟಿಯಿಂದ ಇವನು ನಿಜವಾದ ಯಾತ್ರಿಕನೆಂದು ಗುರುತಿಸಿ ಅವನನ್ನ ಸಮೀಪಕ್ಕೆ ಕರೆದು ಅವನ ಕೈಯಲ್ಲಿ ಭಸ್ಮವನ್ನು ಕೊಡ್ತಾರೆ. ಭಸ್ಮವನ್ನು ಕೊಟ್ಟ ಮೇಲೆ ವಲ್ಲಭೇಶನ ರುಂಡ ಮುಂಡಗಳನ್ನ ಜೋಡಿಸಿ ಈ ವಿಭೂತಿಯನ್ನು ಲೇಪನೆ ಮಾಡು ಅಂತ ಹೇಳ್ತಾರೆ ಎಂದು ಅಲ್ಲೇ ಅವನ್ಗೆ ಹೇಳ್ಬಿಟ್ಟು ಅದೃಶ್ಯರಾಗ್ಬಿಡ್ತಾರೆ. ಶ್ರೀಪಾದರಾಯರ ಹೇಳಿಕೆಯಂತೆ ಭಸ್ಮ ಲೇಪನ ಮಾಡಿದೊಡನೆಯೇ ವಲ್ಲಭೇಶನ್ ನಿದ್ದೆಯಿಂದ ಎದ್ದೇಳೋ ತರ ಎದ್ದು ಕೂತ್ಕೋತಾನೆ. ಮತ್ತೆ ತನ್ನ ಮಗ್ಗುಲಲ್ಲಿ ಹತರಾಗಿರುವ ಕಳ್ಳರನ್ನೆಲ್ಲ ನೋಡಿ ಭಯ ಆಗತ್ತೆ, ಮತ್ತೆ ವಿಸ್ಮಯ ಆಗುತ್ತೆ. ಇದೇನಿದು ಭೀಕರ ದೃಶ್ಯ, ಏನಾಯ್ತು ಅಂತ ತನ್ನ ಜೊತೆಗಾರ ಒಬ್ಬ ಇರ್ತಾನಲ್ಲ ಯಾತ್ರಿಕ, ಇವನ ಬದುಕಿಸಿದ್ನಲ್ಲ ಭಸ್ಮ ತಗೊಂಡು, ಅವನ್ನ ಕೇಳ್ತಾರೆ. ಆಗ ವಲ್ಲಭೇಶನಿಗೆ ನಡೆದ ಸಂಗತಿ ಎಲ್ಲ ಅವನು ಹೇಳ್ತಾನೆ. ಈ ಕಳ್ಳರು ನಿನ್ನಲ್ಲಿರುವ ದ್ರವ್ಯವನ್ನು ಅಪಹರಿಸುವುದಕ್ಕಾಗಿ ನಿನ್ನ ರುಂಡ ಹಾರಿಸಿದ್ರು, ಮತ್ತೆ ನಿನ್ನ ಹಣದ ಗಂಟು ದೋಚ್ಕೊಂಡ್ರು. ಆದ್ರೆ ಅವರು ಇಲ್ಲಿಂದ ಓಡ್ ಹೋಗೋ ಅಷ್ಟರೊಳಗೆ ಜಟಾಧಾರಿಯಾದ ಭಸ್ಮ ಲೇಪಿಸಿಕೊಂಡು ಕೈಯಲ್ಲಿ ಖಡ್ಗ ತ್ರಿಶೂಲಗಳನ್ನು ಹಿಡಿದಿದ್ದ ಒಬ್ಬ ತಪಸ್ವಿಯು ತಟ್ಟನೆ ಪ್ರತ್ಯಕ್ಷನಾಗಿ ಕಳ್ಳರನ್ನೆಲ್ಲ ಕೊಂದು ಹಾಕಿದ. ನಾನು ನಿಜವಾಗಿಯೂ ಕಳ್ಳ ಅಲ್ಲ ಅಂತ ಹೇಳ್ಕೊಂಡ ಮೇಲೆ ನನ್ನನ್ನ ಮಾತ್ರ ಜೀವದಿಂದ ಉಳಿಸಿ ನನ್ನ ಕೈಯಲ್ಲಿ ಭಸ್ಮ ಕೊಟ್ಟು ಬೇರೆ ಬೇರೆಯಾಗಿದ್ದ ನಿನ್ನ ರುಂಡ ಮುಂಡಗಳನ್ನು ಒಂದುಗೂಡಿಸಿ ಭಸ್ಮ ಲೇಪಿಸಲು ಆಜ್ಞೆ ಮಾಡಿದ್ರು. ನಾನು ಅದೇ ತರ ತಕ್ಷಣ ಅದೃಶ್ಯರಾಗಿ ಹೋದರು. ನಾನು ಆ ಥರ ಮಾಡಿದ ಕೂಡಲೇ ನಿನಗೆ ಜೀವ ಬಂತು, ನೀನು ಕುತ್ಕೊಂಡೆ. ಆ ತಪಸ್ವಿಯು ಇಷ್ಟು ಹೊತ್ತು ಇಲ್ಲಿಗೆ ನಿಂತಿದ್ದನೋ, ಈಗ ಅದೆಲ್ಲಿ ಅದೃಶ್ಯನಾಗಿ ಹೋಗ್ಬಿಟ್ನೋ ಅಂತ ಹೇಳ್ತಾನೆ. ಇದು ಶ್ರೀಪಾದರಾಯರ ಭಕ್ತ ವಾತ್ಸಲ್ಯವೇ ಹೊರತು ಮತ್ತೇನೂ ಅಲ್ಲವೆಂದು ಅರ್ಥ ಮಾಡಿಕೊಂಡ ಆ ವಲ್ಲಭೇಶನು ಕಳ್ಳರಲ್ಲಿದ್ದ ತನ್ನ ದ್ರವ್ಯವನ್ನೆಲ್ಲ ಮರಳಿ ತಗೊಳ್ತಾನೆ. ಮತ್ತು ಮೊದಲಿನ 10 ಪಟ್ಟು ಭಕ್ತಿಯನ್ನ ಗುರುಗಳ ಬಗ್ಗೆ ಮನದಲ್ಲಿಯೇ ತಾಳಿ ಅತಿ ಸಂತೋಷದಿಂದ ಕುರುವಪುರಕ್ಕೆ ಬಂದು 4,000 ಬ್ರಾಹ್ಮಣರಿಗೆ ಇಷ್ಟಾರ್ಥ ಭೋಜನವೆತ್ತು ಸಂತೃಪ್ತಿ ಪಡಿಸ್ತಾನಂತೆ. ನೋಡಿ, 1000 ಅಂತ ಹೇಳಿದೆ, 4,000 ನಾಮಧಾರಕನಿ. ಈ ಪ್ರಕಾರವಾಗಿ ಕುರುವಪುರದ ಕ್ಷೇತ್ರ ಮಹಿಮೆಯು ಪ್ರಖ್ಯಾತವಾಗಿರುವುದು. ಶ್ರೀಪಾದರಾಯರು ಇಂದಿಗೂ ಕುರುವಪುರದಲ್ಲಿ ನಿರ್ಗುಣ ರೂಪದಿಂದ ವಾಸವಾಗಿರುವುದೆಂಬುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಮುಂದೆ ಅವತಾರ ಮಾಡಬೇಕಾಗಿರುವುದರಿಂದ ಅವರು ಅಲ್ಲಿ ಗುಪ್ತ ರೀತಿಯಂದಿರುವರು. ಇದು ನಿಜವೆಂದು ನಂಬು ಎಂದು ಸಿದ್ಧ ಮುನಿಗಳು ನಾಮಧಾರಕನಿಗೆ ಕುರುವಪುರದ ಕ್ಷೇತ್ರ ಮಹಿಮೆಯನ್ನ ತಿಳಿಸಿದರೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕರ ಸಂವಾದದಲ್ಲಿ 10ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಓಂ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುಚರಿತ್ರೆಯ 11ನೇ ಅಧ್ಯಾಯವು ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್.
ನಾಮಧಾರಕನು ಈಗ ಸಿದ್ಧಮುನಿಗಳಿಗೆ ಕೈ ಮುಗಿದು, ದಯಾಘನನಾದ ಗುರುದೇವ, ಶ್ರೀಪಾದ ಯತಿಗಳ ಮುಂದಿನ ಅವತಾರ ಯಾವುದು, ಅದನ್ನ ಹೇಗಾದವು ಅದನ್ನ ವಿಸ್ತರಿಸಿ ಹೇಳುವ ಕೃಪೆ ಮಾಡಬೇಕು ಅಂತ ಸಿದ್ಧಮುನಿಗಳಿಗೆ ಕೇಳ್ಕೊಳ್ತಾನೆ. ಆಗ ಅವ್ರು ಹೇಳಕ್ ಶುರು ಮಾಡ್ತಾರೆ, ವತ್ಸ, ಹಿಂದೆ 8ನೇ ಜ್ಞಾಪಕ ಇದೆ ಅಲ್ವಾ, 8ನೇ ಅಧ್ಯಾಯದಲ್ಲಿ ಶ್ರೀಪಾದ ಯತಿಗಳ ಆದೇಶದಂತೆ ಓರ್ವ ಬ್ರಾಹ್ಮಣ ಸ್ತ್ರೀಯು ಶನಿ ಪ್ರದೋಷ ಸಮಯದಲ್ಲಿ ಸರ್ವೇಶ್ವರನನ್ನು ಪೂಜಿಸುತ್ತಿದ್ದಳೆಂಬ ವಿಷಯವನ್ನು ನಿನಗೆ ತಿಳಿಸಿರಲಿಲ್ಲವೇ? ನೆನಪಿದೆ ಅಲ್ವಾ? 8ನೇ ಅಧ್ಯಾಯದಲ್ಲಿ ಒಂದು ದಡ್ಡನಾದ ಮಗನನ್ನ ಹೆತ್ತಂತಹ ತಾಯಿ ಇವ್ರನ್ನ ಬೇಡ್ಕೊಳ್ತಾಳಲ್ಲ, ನಿಮ್ಮಂತಹ ಒಂದು ಮಗನನ್ನ ಕರುಣಿಸಿ ಅಂತ. ಆ ಹೆಣ್ಣು ಮಗಳು ದೇಹವಾಸನೆ ಇರುತ್ತಿರುವಾಗಲೇ ಮೃತ್ಯುಗೀಡಾದಳು. ಮತ್ತು ಉತ್ತರ ಪ್ರದೇಶದಲ್ಲಿ ಕಾರಂಜವೆಂಬ ಪಟ್ಟಣದಲ್ಲಿ ವಾಜಸನೇಯ ಶಾಖೆಯ ಬ್ರಾಹ್ಮಣ ಕುಲದಲ್ಲಿ ಪುನರ್ಜನ್ಮ ಪಡೆದಳು. ಅಲ್ಲಿ ಅವಳ ತಂದೆ ತಾಯಿಗಳು ಅವಳಿಗೆ ಅಂಬಾಭವಾನಿ ಎಂದು ಹೆಸರಿಟ್ಟು ಕರೆಯತೊಡಗಿದರು. ಅಲ್ಲಿ ಮಗಳು ವಯಸ್ಸಿಗೆ ಬಂದ ನಂತರ ತಂದೆಯು ಅವಳನ್ನು ಅದೇ ಊರಿನಲ್ಲಿಯ ಮಾಧವ ಎಂಬ ಶಿವಭಕ್ತ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದರಂತೆ. ಅಂಬಾಭವಾನಿಯು ತನ್ನ ಒಳ್ಳೆಯ ನಡೆಯಿಂದ ಗಂಡನ ಮನೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನವಳಾದಳು. ಪೂರ್ವ ಜನ್ಮದ ಸಂಸ್ಕಾರವಿದ್ದ ಪ್ರಯುಕ್ತ ಅವಳು ಶಿವನಿಗೆ ಪ್ರದೋಷ ಪೂಜೆ ಮಾಡ್ತಾ ಇದ್ಲು. ಗಂಡನಾದ ಮಾಧವನೂ ಶಿವಭಕ್ತ, ಅವನು ಪರಮ ಶಿವಭಕ್ತ. ಅದರಿಂದ ಅವನು ಶನಿ ಪ್ರದೋಷ ಪೂಜೆಗೆ ಅವನೂ ಪಾಲ್ಗೊಳ್ತಾ ಇದ್ದ. ಅಂದ್ರೆ ಗಂಡ ಹೆಂಡತಿ ಇಬ್ರು ಸೇರಿ ಶನಿ ಪ್ರದೋಷ ಪೂಜೆ ಮಾಡ್ದಂಗಾಯ್ತು. ಹೀಗೆ 16 ವರ್ಷಗಳ ಕಳೆದ ನಂತರ ಅಂಬಾಭವಾನಿ ಗರ್ಭವತಿ ಆಗ್ತಾಳೆ. 3ನೇ ತಿಂಗಳಲ್ಲಿ ಗರ್ಭಿಣಿಗೆ ಶಾಸ್ತ್ರ ಮಾಡ್ತಾರಲ್ಲ, ಹೂ ಮುಡಿಸ್ತಾರೆ. 5ನೇ ತಿಂಗಳಲ್ಲಿ ಕುಪ್ಪಸ ಮಾಡಿದ್ರು. ಗರ್ಭಿಣಿ ಸ್ತ್ರೀಗೆ ಮಾಡತಕ್ಕ ಕಾರ್ಯ ಎಲ್ಲ ಕಲಾಪಗಳೆಲ್ಲ ಯಥಾಸಾರಂಗವಾಗಿ ನೆರವೇರಿಸ್ತಾರೆ. ಅಂಬಾಭವಾನಿಯ ಬಯಕೆಗಳು ಸಾಮಾನ್ಯ ಸ್ತ್ರೀಯರ ಬಯಕೆಗಳಂತಿರಲಿಲ್ಲ. ಅವಳು ಯಾವಾಗಲೂ ಬ್ರಹ್ಮಜ್ಞಾನದ ವಾಕ್ಯಗಳನ್ನೇ ಉಚ್ಚರಿಸ್ತಿದ್ಲು. ಅದಕ್ಕೆ ಗರ್ಭಿಣಿ ಸ್ತ್ರೀಯರು ಹೇಳೋದು, ನೀವೇನೇನ್ ಮಾಡ್ತಿರೋ ಅದು ಗರ್ಭದಲ್ಲಿರುವ ಶಿಶು ಕೂಸಿಗೆ ಅದೆಲ್ಲ ಅದೇ ತರ ಸಂಸ್ಕಾರ ಬರುತ್ತೆ ಅಂತ ಸಹ ಹೇಳ್ತಾರಲ್ಲ. ಅವಳ ಬಯಕೆಯನ್ನು ಪೂರೈಸುವುದಕ್ಕೆ ಮನೆಯವರಿಗೆಲ್ಲ ಬಹಳ ಸಂತೋಷವೆನಿಸ್ತಾ ಇತ್ತು. 7 ತಿಂಗಳು ತುಂಬಿದ ನಂತರ ಸೀಮಂತ ಕಾರ್ಯ ವೈಭವದಿಂದ ನೆರವೇರಿತು. 9 ಮಾಸಗಳು ತುಂಬಿ ಒಂದು ಶುಭ ದಿನದಂದು ಅಂಬಾಭವಾನಿಯು ಗಂಡು ಮಗುವಿಗೆ ಜನ್ಮವಿತ್ತಳು. ಎಷ್ಟು ಇದರಿಂದ ಮಾಧವನಿಗೆ ಎಂಥ ಸಂತೋಷ ಆಗುತ್ತೆ. ಅಂಬೆಯ ಮಗು ಎಲ್ಲ ಮಕ್ಕಳಂತೆ ಸಾಮಾನ್ಯ ಮಗುವಾಗಿರ್ಲಿಲ್ಲ. ಅದು ಹುಟ್ಟಿದ ತಕ್ಷಣ ಆ ಮಗು ಓಂ ಓಂ ಅಂತ ಓಂಕಾರ ಉಚ್ಚಾರ ಮಾಡ್ತೊಡಗಿತ್ತಂತೆ. ಹಿಂಗಿರುತ್ತೆ ನೋಡಿ. ಇದರಿಂದ ಓಣಿ ಜನರಿಗೆಲ್ಲ ತುಂಬಾ ವಿಸ್ಮಯ ಅನ್ಸ್ತೈತಿ, ಇದೇನಿದು ಅಂತ. ಮಾಧವ ಮಗುವಿನ ಜಾತಕರ್ಮ ಬರೆಸ್ತಾ ಜಾತಕವನ್ನ ನೋಡಿಸ್ತಾನೆ. ಮಗುವಿನ ಜಾತಕ ನಿರೀಕ್ಷಿಸಿದ ಜೋಯಿಸರು, ಈ ಹುಡುಗನು ಕಾರಣಿಕ ಪುರುಷನು, ವಿಶ್ವವಂದ್ಯನು, ದಾತಾರನು, ಜಗತ್ತಿನ ಗುರುವನು ಆಗುವನು ಅಂತ ತಿಳಿಸಿದ್ರು. ಅದ್ರ ಜೊತೆಗೆ ಅಷ್ಟಸಿದ್ಧಿ ನವಸಿದ್ಧಿಗಳು ಈತನನ್ನು ಬೆನ್ನು ಹತ್ತಿ ತಿರುಗಾಡುವು ಅಂತ ಹೇಳಿದ್ರು. ಮತ್ತು ಈತನು ಸಂಸಾರದ ಜಂಜಾಟಕ್ಕೆ ಸಿಲುಕದೆ ಬ್ರಹ್ಮಚರ್ಯದಿಂದಲೇ ಸನ್ಯಾಸಾಶ್ರಮ ಸ್ವೀಕರಿಸುತ್ತಾನೆಂದು ನುಡಿದರು. ಶಿವಭಕ್ತನಾದ ಮಾಧವ ಬ್ರಾಹ್ಮಣನೇ, ನಿನ್ನ ಮಗನು ನಿಜವಾಗಿಯೂ ಅವತಾರಿಕ ಪುರುಷನು. ಈತನಿಂದ ನಿಮ್ಮ ದೈನ್ಯತೆ ಹಾಗೂ ಕಲಿಯ ಅಂಜಿಕೆಗಳು ನಿಶ್ಚಯವಾಗಿಯೂ ದೂರವಾಗುತ್ತದೆ ಎಂದು ತಿಳಿಸಿ ತೊಟ್ಟಿಲಲ್ಲಿರುವ ಕೂಸಿಗೆ ನಮಸ್ಕರಿಸಿ ಮಾಧವ ಬ್ರಾಹ್ಮಣಿಂದ ದಕ್ಷಿಣೆ, ಉಡುಗೊರೆ ಮುಂತಾದವುಗಳನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗೆ ಹೊರಟೋಗ್ತಾರೆ. ಹುಟ್ಟಿದ ತಕ್ಷಣ ಓಂಕಾರ ಉಚ್ಚಾರ ಮಾಡಿದ ವಿಚಿತ್ರ ಮಗು ಅಲ್ವಾ, ಇದನ್ನು ನೋಡೋದಕ್ಕಾಗಿ ಜನರು ನಗರದಲ್ಲಿ ತಂಡೋಪತಂಡವಾಗಿ ಮಾಧವ ಬ್ರಾಹ್ಮಣನ ಮನೆಗೆ ಬಂದು ಹೋಗ್ತಾ ಇರ್ತಾರೆ. ತಾಯಿಯಾದ ಅಂಬಾಭವಾನಿಯು ಎಲ್ಲಿ ತನ್ನ ಮಗುಗೆ ಕೆಟ್ಟ ಜನರ ದೃಷ್ಟಿ ತಾಕೀತೋ ಅಂತ ಭಯದಿಂದ ಕೂಸಿಗೆ ದೃಷ್ಟಿ ತೆಗಿತಾ ಇದ್ಲಂತೆ. ಆ ತಂದೆ ತಾಯಿಗಳ ಆನಂದಕ್ಕೆ ಪಾರವೇ ಇಲ್ಲ. ಲೋಕಾಚಾರದಂತೆ ಆ ದಂಪತಿಗಳು ಮಗುವಿನ ನಾಮಕರಣ ಸಮಾರಂಭವನ್ನ ಮಾಡಿ ಶಾಲಿಗ್ರಾಮ ದೇವ ಅಂತ ಹೆಸರಿಟ್ರು. ಜನ್ಮನಾಮ. ಆಮೇಲೆ ನರಹರಿ ಎಂಬ ವ್ಯವಹಾರ ನಾಮದಿಂದಲೂ ಮಗುವಿಗೆ ನಾಮಕರಣ ಮಾಡಿದ್ರು. ಕೂಸು ಶುಕ್ಲ ಪಕ್ಷದ ಚಂದ್ರನಂತೆ ದೇವ ತೇಜಸ್ಸಿನಿಂದೊಡಗೂಡಿ ದಿನೇ ದಿನೇ ಬೆಳೆಯತೊಡಗಿತ್ತು. ಮಗುವಿಗೆ ತನ್ನ ಎದೆ ಹಾಲು ಸಾಲಲಾರದೆಂದು
ಅಂಬಿಕೆಗೆ ಅನಿಸತೊಡಗಿದ್ದರಿಂದ ಅವಳು ತನ್ನ ಗಂಡನಿಗೆ ಹೇಳ್ತಾಳೆ, ನೋಡಿ ನರಹರಿಗೆ ಹಾಲು ಬೇಕು, ಅದಕ್ಕೋಸ್ಕರ ಒಂದು ಆಡನ್ನಾದ್ರೂ ಕಟ್ಕೊಳ್ಬೇಕು ಅಂತ ಹೇಳ್ತಾಳೆ. ತೊಡೆಯ ಮೇಲೆ ಮಲಗಿದ್ದ ನರಹರಿಯು ತಾಯಿ ಮಾತನ್ನು ಕೇಳಿ ಮುಗುಳ್ನಗ್ತಾ ವರದ ಹಸ್ತದಿಂದ ತಾಯಿಯ ಸ್ತನಗಳನ್ನ ಸೋಂಕಿದೊಡನೆಯೇ, ನೋಡಿ ಮಗು ಆಟ ಆಡ್ತಾ ತೊಡೆ ಮೇಲೆ ಇರುತ್ತಲ್ಲ, ಆ ಕೈ ತಾಯಿಯ ಸ್ತನಗಳನ್ನ ಸೋಕಿದೊಡನೆ ಅವಳ ಎದೆಯಿಂದ 32 ಧಾರಿಯಾಗಿ ಹಾಲು ಚಿಮ್ಮತೊಡಗಿತ್ತು. ಆ ತಾಯಿ ಅನ್ಕೊಂಡ್ಲು ತನ್ನ ಹಾಲು ಮಗುಗೆ ಸಾಕಾಗಲ್ಲ ಅಂತ. ಅಷ್ಟು ಹಾಲು ಬಂತು. ತನ್ನ ಕುಪ್ಪಸವೆಲ್ಲ ತೊಯ್ದು ಹಾಲು ನೆಲದ ಮೇಲೆ ಸಹಿತ ಹರಿಯತೊಡಗಿತು. ಇದನ್ನು ಕಂಡು ತಂದೆ ತಾಯಿಗಳಿಗೆ ಅತೀವ ಸೋಜಿಗವೆನಿಸಿತು. ತನ್ನ ಮಗನು ಸಾಕ್ಷಾತ್ ನರಹರಿಯೇ ಎಂಬ ವಿಶ್ವಾಸದಿಂದ ಅವರಿಬ್ಬರು ಕೂಸಿಗೆ ನಮಸ್ಕರಿಸಿದರು. ಹೀಗೆ ದಿನಂಪ್ರತಿಯಾಗಿ ಮಗು ಬೆಳವಣಿಗೆ ಹೊಂದಿ 3-4 ವರ್ಷದವನಾದರೂ ಓಂಕಾರವೊಂದನ್ನು ಬಿಟ್ಟು ಇನ್ನೇನೂ ಉಚ್ಚರಿಸ್ತಾ ಇರ್ಲಿಲ್ಲ. ತಂದೆ ತಾಯಿಗಳೇ ತಮ್ಮ ಮಗನು ಏನಪ್ಪ ಮೂಕ ಆಗ್ಬಿಟ್ನಾ, ಬರೀ ಓಂಕಾರ ಹೇಳ್ತಾನಲ್ಲ ಅಂತ ವ್ಯಸನವಾಗತೊಡಗಿತ್ತು. ಅವರು ತಮ್ಮ ಮಗನಿಗೆ ಬೇಗ ಬಾಯಿ ಬರ್ಲಿ ಅಂತ ಹೇಳ್ಬಿಟ್ಟು ಕುಲದೇವರಿಗೆ ಹರಕೆ ಹೊತ್ಕೊಳ್ತಾರೆ, ಅಂದ್ರೆ ಮಾತು ಬರ್ಲಿ ಅಂತ. ಅವನಿಗೆ ಕಂದನಿಗೆ ಅಲ್ಲಿ ಹೋಗಿ ಅರಳಿ ಎಲೆನಲ್ಲಿ ಊಟ ಮಾಡಿಸ್ತಾರೆ. ಏನೇ ಪ್ರಯತ್ನ ಮಾಡಿದ್ರು ನರಹರಿಯು ಓಂಕಾರವೊಂದನ್ನ ಬಿಟ್ಟು ಇನ್ನಾವ ಮಾತನ್ನು ಆಡ್ತಾ ಇರ್ಲಿಲ್ಲ. ಇದೇ ಸ್ಥಿತಿಯಲ್ಲಿ ಅವನಿಗೆ 7 ವರ್ಷ ತುಂಬಿತು. ಈ ಹುಡುಗ ಮೂಕನೆಂದು ಜನರೆಲ್ಲ ಆಡ್ಕೊಳಕ್ ಶುರು ಮಾಡಿದ್ರು. 7 ವರ್ಷ ತುಂಬಿದ ಮಗನಿಗೆ ಏನ್ ಮಾಡ್ಬೇಕು? ಈಗ 8ನೇ ವರ್ಷಕ್ಕೆ ಉಪನಯನವನ್ನು ಹೇಗೆ ಮಾಡ್ಬೇಕು, ಆತನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸೋ ಬಗೆ ಹೇಗೆ ಅಂತೆಲ್ಲ ತಂದೆ ತಾಯಿ ಪಾಲಿಗೆ ದೊಡ್ಡ ಸಮಸ್ಯೆನೇ ಆಗೋಯ್ತು. ತಾಯಿಯಾದ ಅಂಬಾ ಭವಾನಿ ಅಂತೂ, ಪರಮಾತ್ಮ, ನಾನು 16 ವರ್ಷಗಳವರೆಗೆ ಪ್ರದೋಷ ಕಾಲದಲ್ಲಿ ತಪ್ಪದೆ ನಿನ್ನನ್ನ ಪೂಜೆ ಮಾಡಿದೆ. ಈ ಬಗ್ಗೆ ನೀನು ಸಂಪ್ರೀತನಾಗಿ ನನಗೆ ಮಗನನ್ನೇನೋ ದಯಪಾಲಿಸಿ ಬಿಟ್ಟೆ. ಆದರೆ ಮಗನಿಗೆ ಮಾತೇ ಬರೆದಿದ್ರೆ ನಾವು ಆತನಿಂದ ಉದ್ಧಾರ ಹೊಂದುವ ಬಗೆ ಎಂತೂ ತಂದೆ ಅಂತ ದೇವ್ರನ್ನ ಕೇಳ್ಕೊಳ್ತಾ ಇದ್ದಾಳೆ. ಯಾತಕ್ಕಾಗಿ ನಮ್ಮನ್ನ ಈ ರೀತಿ ನೀನು ಗೋಳಾಡಿಸ್ತಾ ಇದೀಯ ಶಿವನೇ ಅಂತ ಮೇಲಿಂದ ಮೇಲೆ ವ್ಯಸನ ಪಡೋದು. ನರಹರಿಯು ಏನ್ ಮಾಡ್ದ? ತಾಯಿಯ ಚಿಂತಾಯುಕ್ತ ಮುಖವನ್ನ ನೋಡಿದ. ಅವಳನ್ನು ಸನ್ನೆಯಿಂದಲೇ ಒಳಗೆ ಕರ್ಕೊಂಡು ಹೋಗಿ ದೊಡ್ಡದೊಂದು ಕಬ್ಬಿಣದ ಹಾರೆ ಕೊಡ್ತಾನೆ ಅವಳ ಕೈಗೆ. ವಿಲಕ್ಷಣವೇನಾಯ್ತು ಅಂತ ಹೇಳಿದ್ರೆ, ನರಹರಿಯ ಸ್ಪರ್ಶವಾದ ತಕ್ಷಣ ಕಬ್ಬಿಣದ ಹಾರೆ ಕೋಲಿರುತ್ತಲ್ಲ, ಬಂಗಾರವಾಗೋಗುತ್ತೆ. ಇದನ್ನು ಕಂಡ ತಾಯಿಗೆ ಬಲು ವಿಸ್ಮಯ ಅನ್ನಿಸ್ತು. ಅವಳು ತನ್ನ ಗಂಡನನ್ನು ಕರೆದು ಈ ಸಮಾಚಾರ ತಿಳಿಸ್ತಾಳೆ. ಅವರಿಬ್ಬರು ಕೂಡಿ ಮಗನ ಲೀಲೆ ನೋಡುವುದಕ್ಕೆ ಮತ್ತೆ ಕೆಲವು ಕಬ್ಬಿಣದ ಕಂಬಿಗಳನ್ನೆಲ್ಲ ಕೊಟ್ಟರು. ನರಹರಿ ಅಮೃತ ದೃಷ್ಟಿ ಬಿದ್ದ ತಕ್ಷಣ ಅವೆಲ್ಲ ಬಂಗಾರ ಆಗಕ್ಕೆ ಶುರುವಾಯ್ತು. ತಮ್ಮ ಮಗನು ಸತ್ಯವಾಗಿಯೂ ಅವತಾರಿಕ ಪುರುಷನೆಂಬುದಲ್ಲಿ ತಂದೆ ತಾಯಿಗಳಿಗೆ ಯಾವ ಸಂಶಯನೂ ಉಳಿಲಿಲ್ಲ. ಆದರೂ ಆತನು ಹೀಗೆ ಮೂಕನಾಗಿ ಉಳಿದ್ರೆ ಅವನಿಗೆ ಮುಂಚೆ ಹೆಂಗ್ ಮಾಡೋದು ಉಪನಯನ, ತಮ್ಮ ಕುಲಕೋಟೆಗಳ ಉದ್ಧಾರ ಹೆಂಗಾಗೋದು ಅಂತ ತಮ್ಮಲ್ಲಿಯೇ ಮಾತನಾಡ್ತಾ ವ್ಯಸನ ಪಡ್ತಾ ಇದ್ರು. ಅವರ ವ್ಯಾಕುಲತೆಯನ್ನು ಅರ್ಥ ನರಹರಿಯು ಅವರನ್ನು ಸನ್ನೆಯಿಂದ ಕರೆದ, ಬಾ ಇಲ್ಲಿ ಅಂತ ಹಿಂಗೆ ಕರೆದು ತನಗೆ ಮುಂಜಿವೆ ಅಂದ್ರೆ ಉಪನಯನ ಮಾಡ್ಬೇಕು ಅಂತಲೂ ಆವಾಗ ತನಗೆ ಬಾಯಿ ಬರುತ್ತೆ ಅಂತಾನು ಸನ್ನೆಯಿಂದಲೇ ತಿಳಿಸ್ದ. ಮಗ ಹೀಗೆ ತಿಳಿಸಿದ ತಕ್ಷಣ ಅಂಬಿಕೆ ಮಾದವರಿಗೆ ಒಬ್ಬ ಜೀವ ಬಂದಂಗಾಯ್ತು, ಪುನಶ್ಚೇತನ. ಅವರು ವೈಭವದಿಂದ ನರಹರಿಯ ಉಪನಯನಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ರು. ಇವನು ಮೂಕನ ಮುಂಜಿ ಮಾಡಿ ಗಾಯತ್ರಿ ಮಂತ್ರವನ್ನ ಅದ್ ಹೆಂಗಪ್ಪ ಉಪದೇಶ ಮಾಡ್ತಾನೆ ಅಂತ ಕೇಳ್ಬೇಕಾ ಜನರ ಬಾಯಿ ಮಾತಾಡಕ್ಕೆ ಶುರು ಮಾಡ್ಕೊಂಡ್ರು. ಆಡ್ಕೊಳ್ಳೋದು, ಮಾತಾಡೋದಲ್ಲ. ಮಾಧವನು ಜನರ ಅಣಕದ ಮಾತುಗಳಿಗೆ ಲಕ್ಷ್ಯವೇ ಕೊಡ್ಲಿಲ್ಲ. ಯಾಕೆಂದ್ರೆ ಗೊತ್ತು ಅವನಿಗೆ ಮಗ ಅವತಾರಿ ಪುರುಷ, ಅವನೇ ಹೇಳಿದಾನಲ್ಲ ಆಗತ್ತೆ ಅಂತ. ಒಳ್ಳೆ ಮುಹೂರ್ತದಲ್ಲಿ ಮಗನ ಮುಂಜಿವೆ ಮಾಡಿದ್ದಕ್ಕೆ ನಿಶ್ಚಯ ಮಾಡ್ತಾನೆ. ಆಪ್ತೇಷ್ಟರನ್ನೆಲ್ಲ, ಆಮೇಲೆ ಒಳ್ಳೆ ವೇದ ವಿದ್ಯಾಪಾರಂಗತರ ಬ್ರಾಹ್ಮಣ ಶ್ರೇಷ್ಠರನ್ನೆಲ್ಲರನ್ನೂ ಈ ಸಮಾರಂಭಕ್ಕೆ ಆಹ್ವಾನ ಮಾಡ್ತಾನೆ, ಆಮಂತ್ರಿಸ್ತಾನೆ. ಉಪನಯನ ವಿಧಿಯ ಎಲ್ಲ ಕರ್ಮಗಳಿದೆಲ್ಲ, ಚೌಲ ಕರ್ಮ, ಮಾತೃ ಸಹ ಭೋಜನ, ಯಜ್ಞೋಪವೀತ ಧಾರಣ, ಮೌಂಜಿ, ಬಂಧನದ ಕಾರ್ಯಗಳೆಲ್ಲವೂ ಯಥಾಸಾನಂಗವಾಗಿ ನೆರವೇರುತ್ತೆ. ಇವೆಲ್ಲ ಸಂದರ್ಭಗಳಲ್ಲಿ ವಟುವಿನ ನಾಲಿಗೆಯಿಂದ ಒಂದು ಶಬ್ದ ಬರಲಿಲ್ಲ. ನಂತರ ವೈದಿಕರ ಆದೇಶದಂತೆ ತಂದೆಯಾದ ಮಾಧವ ಏನ್ ಮಾಡ್ದ? ವಟುವಿಗೆ ಗಾಯತ್ರಿ ಮಂತ್ರೋಪದೇಶ ಮಾಡ್ತಾನೆ. ಅದು ಗುಪ್ತವಾಗಿ ತಂದೆ ಮಗನ ಕಿವಿಯಲ್ಲಿ ಹೇಳೋದು ಹಿಂಗೆ ಮುಚ್ಚಿ, ಅದು ಜನರಿಗೆ ಆಡ್ಕೊಳ್ಳೋಕೆ ಆಸ್ಪದ ಆಗ್ಲಿಲ್ಲ. ಗುಪ್ತವಾಗಿ ನಡೆಯೋದ್ರಿಂದ ಉಳಿದ ವಿಧಿಗಳು ನಡೆದಾಗ ಮಾತ್ರ ಮೂಕ ಮಗನಿಗೆ ಆಹಾಹಾ ಮುಂಜಿಯ ವ್ರತ ಬಂದ ಅಂತೆ ಅಂತ ತಮ್ಮ ತೊಳಗೆ ಹಾಹಾ ಅಂತ ನಕ್ಕೊಳ್ತಾ ಇದ್ರು ಅವರೆಲ್ಲ. ಜನರ ಅಣಕದ ನಗೆ ಮಾತುಗಳು ಅಂಬಿಕಾ ಮತ್ತೆ ಮಾಧವರಿಗೆ ಕೇಳಿಸ್ತಾ ಇತ್ತು. ಆದ್ರೂ ಸಹ ತಮ್ಮ ಮಗನು ಪ್ರತ್ಯಕ್ಷ ಪರಶಿವನ ಅವತಾರವೇ ಸರಿ ಅಂತ ವಿಶ್ವಾಸವಾಗಿ ಹೋದ್ರಿಂದ ಜನರ ಮಾತಿಗೆ ಅವರು ಎಳ್ಳಷ್ಟು ಕಿವಿ ಕೊಡದೆ ತಮ್ಮ ಕರ್ತವ್ಯನ ನೆರವೇರಿಸತೊಡಗ್ತಾರೆ. ತಂದೆಯಾದ ಮಾಧವನಿಂದ ನರಹರಿಗೆ
ಗಾಯತ್ರಿ ಮಂತ್ರದ ಉಪದೇಶ ಆಗುತ್ತೆ. ಆದ್ಮೇಲೆ ತಾಯಿ ಅಂಬಾ ಭವಾನಿಯು ಮಾತೃಭಿಕ್ಷೆಯ ಅಂಗವಾಗಿ ವಸ್ತ್ರಾಭರಣಗಳನ್ನು, ರತ್ನಖಚಿತ ಕಂಠಹಾರವನ್ನು ಭಿಕ್ಷೆಯಾಗಿ ನೀಡ್ತಾಳೆ. ಆ ಮಗು ಭವತಿ ಭಿಕ್ಷಾಂದೇಹಿ ಅನ್ಬೇಕಲ್ಲ, ಪಾಪ ಅಂದಿರಲ್ಲ ಅದು. ಮತ್ತು ಆ ಭಿಕ್ಷೆಯನ್ನು ವಟುವಿನ ಜೋಳಿಗೆಗೆ ಹಾಕುವಾಗ ನೀಡುವಾಗ ಮಗು ಈ ಭಿಕ್ಷೆ ಸ್ವೀಕರಿಸಿ ಋಗ್ವೇದವನ್ನು ಪಠಿಸುತ್ತಾ ಸದಾಚಾರದಿಂದ ಬಾಳು ಅಂತ ನೋಡಿ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾಳೆ. ಮಾತೃದೇವತೆಯ ಆಜ್ಞೆಯಾಗುವುದು ಒಂದೇ ತಡ ನರಹರಿಯ ಬಾಯಿಂದ ಅಗ್ನಿಮೀಳೆ ಪುರೋಹಿತಂ ಎಂಬಲ್ಲಿಂದ ಪ್ರಾರಂಭವಾಗುವ ಋಗ್ವೇದ ಮಂತ್ರವು ಉಚ್ಚ ಕಂಠದಿಂದ ಸುಶ್ರಾವ್ಯವಾಗಿ ಹೊರಬೀಳುತ್ತೆ. ಹೆಂಗಿದೆ ನೋಡಿ. ಮಾತೃಭಿಕ್ಷೆ ನೀಡಿದ ಮೇಲೆ ಮಗು ಈ ಭಿಕ್ಷೆ ಸ್ವೀಕರಿಸಿ ಋಗ್ವೇದವನ್ನು ಪಠಿಸುತ್ತಾ ಸದಾಚಾರದಿಂದ ಬಾಳುವಂತ ತಾಯಿ ಹೇಳ್ತಾಳೆ. ಅಷ್ಟೇ ಹೇಳಿದ್ದೆ ತಡ ಒಂದು ಋಗ್ವೇದ ಮಂತ್ರ ಉಚ್ಚ ಕಂಠದಿಂದ ಸುಶ್ರಾವ್ಯವಾಗಿ ಹೊರಬೀಳುತ್ತೆ. 7 ವರ್ಷಗಳ ಕಾಲ ಮೂಕನಂತೆ ಇದ್ದ ಅಲ್ಲ, ಮೌನಿಯಾಗಿದ್ದ ನರಹರಿಯು ಋಗ್ವೇದವನ್ನು ಪಠಿಸುತ್ತಿರೋದನ್ನ ಕಂಡು ಅಲ್ಲಿ ಎಲ್ಲ ಸೇರಿದ ಜನರಿಗೆಲ್ಲ ಬಹಳ ಸೋಜಿಗ ಅನ್ಸ್ಬಿಡತ್ತೆ. ನಂತರ ತಾಯಿಯಾದ ಅಂಬಿಕೆಯು ವಟುವಿಗೆ ದ್ವಿತೀಯ ಭಿಕ್ಷೆಯನ್ನು ನೀಡ್ತಾಳೆ. ಆಗ ನರಹರಿಯು ಉಚ್ಚ ಕಂಠದಿಂದ ಯಜುರ್ವೇದೈಷೇತ್ವ ಎಂದು ಪ್ರಾರಂಭವಾಗುವ ಯಜುರ್ವೇದದಲ್ಲಿಯ ಮಂತ್ರವನ್ನು ಉಚ್ಚರಿಸುತ್ತಾ ಭಿಕ್ಷೆ ಸ್ವೀಕರಿಸ್ತಾನೆ. ನಂತರ ಅಂಬಿಕೆಯು 3ನೆಯ ಭಿಕ್ಷೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಈಗ ಸಾಮವೇದವನ್ನು ಉಚ್ಚರಿಸು ಕಂದ ಅಂತ ಆಜ್ಞೆ ಮಾಡ್ತಾಳೆ. ಕೂಡಲೇ ನರಹರಿಯು ಅಗ್ನಾಯಾಹಿ ಅಂತ ಶುರುವಾಗುವ ಸಾಮವೇದ ಮಂತ್ರವನ್ನು ಸುಶ್ರಾವ್ಯವಾಗಿ ತನ್ನ ಉಚ್ಚ ಕಂಠದಿಂದ ಉಚ್ಚರಿಸಿ ಭಿಕ್ಷೆ ಸ್ವೀಕರಿಸ್ತಾನೆ. ಇಲ್ಲಿವರೆಗೂ ಮಗ ಮೂಕನೆಂದೇ ಕರೆಸ್ಕೋತಾ ಇದ್ದ ಅಲ್ವಾ. ಈಗ ನರಹರಿಯು ಈ ಚತುರ್ವೇದ ಮಂತ್ರಗಳನ್ನ ಪಠಿಸ್ತಾ ಇರೋದು ಕಂಡು ವಿಸ್ಮಯಗೊಂಡ್ರು ಜನಜಂಗುಳಿಯು. ಈತನ ಅವತಾರಿಕ ಪುರುಷನೇ ಸರಿ ಅಂತ ಬಾಯಿ ತುಂಬಾ ಕೊಂಡಾಡ್ತಾರೆ. ಒಂದ್ಸತಿ ಹೀಗಂತಾರೆ ಜನರು, ಒಂದ್ಸತಿ ಹಾಗಂತಾರಲ್ವ. ಎಷ್ಟು ಕೊಂಡಾಡತೊಡಗಿದ್ರು. ಹಾಗೂ ಎಲ್ಲರೂ ಭಕ್ತಿಯಿಂದ ಅವನಿಗೆ ನಮಸ್ಕರಿಸತೊಡಗಿದ್ರು. ತಾಯಿಯಿಂದ ಕೊನೆಯ ಭಿಕ್ಷೆಯನ್ನು ಸ್ವೀಕರಿಸಿದ ನರಹರಿಯು ತಾಯಿಯನ್ನು ಕುರಿತು, ಅಮ್ಮ, ನೀನು ನನಗೆ ಭಿಕ್ಷೆ ಬೇಡು ಎಂದು ಉಪದೇಶ ಮಾಡಿದಿ. ನಿನ್ನ ಮಾತು ಸಹ ಎಂದು ಸುಳ್ಳಾಗಬಾರದು. ಅದಕ್ಕಾಗಿ ನಾನು ಜೀವನ ಪರ್ಯಂತವೂ ಭಿಕ್ಷೆ ಬೇಡುತ್ತಾ ತೀರ್ಥಯಾತ್ರೆಗೆ ಹೊರಡುತ್ತೇನೆ. ವೇದ ವಿದ್ಯೆಯನ್ನು ಚೆನ್ನಾಗಿ ಕಲಿಯುವವರಿಗೆ ಕಲಿಸುತ್ತಾ ಧರ್ಮದಿಂದಲೂ ಬ್ರಹ್ಮಚರ್ಯದಿಂದಲೂ ಬಾಳಬೇಕಾದದ್ದೇ ನನ್ನ ಆಶ್ರಮದ ಪ್ರಮುಖ ಕರ್ತವ್ಯವಾಗಿದೆ. ಆದ ಕಾರಣ ನೀನು ನನಗೆ ಆಶೀರ್ವದಿಸಿ ತೀರ್ಥಯಾತ್ರೆಗೆ ಹೊರಡುವುದಕ್ಕೆ ಅನುಮತಿ ನೀಡಮ್ಮ ಅಂತ ಕೇಳ್ಕೊತಾನೆ. ಮಗನ ಮಾತನ್ನು ಕೇಳಿ ಏನಾಗ್ಬೇಕು ತಾಯಿಗೆ, ಮೂರ್ಛೆ ಹೋಗ್ಬಿಡ್ತಾಳೆ ತಾಯಿ. ಅಂಬಾಭವಾನಿಯ ಕಣ್ಣೀರು ಸುರಿಸುತ್ತಾ ಗದ್ಗದ ಕಂಠದಿಂದ, ಮಗನೇ, ನೀನು ನನ್ನ ಮುಪ್ಪಿನ ಕಾಲದಲ್ಲಿ, ನೋಡಿ ಎಲ್ಲ ತಾಯಿ ತಂದೆರಿಗೂ ಮಕ್ಕಳಿದ್ದಾರೆ ಅಂದ್ರೆ ಮುಪ್ಪಿನ ಕಾಲದಲ್ಲಿ ಸಂರಕ್ಷಣೆಗೆ ಅನ್ಕೊಂಡಿದ್ದಾರೆ, ಸಂರಕ್ಷಣೆ ಮಾಡುವೆ ಎಂದು ನಾನು ನಂಬಿಕೊಂಡವಳಾಗಿದ್ದೇನೆ. ನೀನು ನಮ್ಮನ್ನು ಈ ರೀತಿ ನಡು ನೀರಿನಲ್ಲಿ ಬಿಟ್ಟು ಹೋಗುವ ಉದ್ದೇಶವನ್ನು ಇಟ್ಟುಕೊಂಡಿದ್ದರಿಂದಲೇ ಬಾಲ್ಯದಲ್ಲಿ ಅಂದ್ರೆ ಹುಟ್ಟಿನಿಂದ ಇಂದಿನವರೆಗೂ ಮೂಕನಾಗಿ ವರ್ತಿಸಿದೆ ಅನ್ಸುತ್ತೆ. ನಿಂಗೆ ಈ ಉದ್ದೇಶ ಇತ್ತು, ಅದಕ್ಕೆ ನೀನು ಇಲ್ಲಿ ತನಕ ಮಾತನಾಡದೆ ಇದೆಯಾ, ಮೂಕನಾಗಿ ನಟನೆ ಮಾಡಿದ್ಯಾ ಅಂತ. ಇಂದು ನೀನು ಒಮ್ಮಿಂದೊಮ್ಮೆಲೆ ವೇದಘೋಷ ಮಾಡತೊಡಗಿದಾಗ ನಾನು ಬಹುದಿನಗಳಿಂದ ಶಿವನ ಪ್ರದೋಷ ಪೂಜೆಗೆ ಮಾಡಿದ ಫಲ ಇಂದು ಪ್ರಾಪ್ತವಾಯಿತು ಅಂತ ತುಂಬಾ ಸಂತೋಷವಾಗಿದ್ದೆ. ಆದ್ರೆ ಈಗ ನೀನು ನನ್ನನ್ನು ಅಗಲಿ ದೂರ ಹೋಗುವ ಮಾತನಾಡ್ತಾ ಇದೆಯಲ್ಲ, ದಯವಿಟ್ಟು ಹೀಗೆ ಮಾಡ್ಬೇಡ ಕಂದ. ಯಾಕೆಂದ್ರೆ ನಿನ್ನನ್ನು ಉಳಿದು ನಮಗೆ ಅನ್ಯ ಸಂತಾನ, ನೀನೊಬ್ನೇ ಮಗ, ನಮಗೆ ಅನ್ಯ ಸಂತಾನವಿಲ್ಲ. ಅಲ್ಲದೆ ನಿನ್ನ ಮೂಕ ವ್ರತದಿಂದಾಗಿ ನಿನ್ನ ಮುದ್ದು ಮಾತುಗಳನ್ನು ಕೇಳಿ ಆನಂದ ಪಡುವಂತಹ ಸುಯೋಗವೂ ನನಗೆ ಒದಗಿ ಬರಲಿಲ್ಲ. ಅದಕ್ಕಾಗಿ ನೀನು ನನ್ನ ಮಾತನ್ನು ಕೇಳು. ಇಂದಿನಿಂದ 12 ವರ್ಷಗಳವರೆಗೆ ವೇದ ವಿದ್ಯೆಯನ್ನು ಕಲಿಯುತ್ತಾ ಬ್ರಹ್ಮಚರ್ಯ ವ್ರತವನ್ನು ಆಚರಿಸು. ನಂತರ ಆಶ್ರಮವನ್ನು ಸ್ವೀಕರಿಸಲು ಮದುವೆ ಮಾಡಿಕೊಂಡು ಮಕ್ಕಳು ಮರಿಗಳನ್ನು ಪಡೆದುಕೋ. ಅಲ್ಲದೆ ಗೃಹಸ್ಥಾಶ್ರಮದಲ್ಲಿ ಹೋಮ ಹವನಾದಿ ಧರ್ಮ ಕಾರ್ಯಗಳನ್ನು ಮಾಡಿ ಪುಣ್ಯ ಸಂಪಾದಿಸುವುದಕ್ಕೆ ಹೆಚ್ಚಿನ ಅನುಕೂಲವಾಗುತ್ತದೆ. ನಂತರ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ತಪೋಬಲವನ್ನು ಮಾಡಿಕೊಂಡು ಕೊನೆಗೆ ಮೋಕ್ಷಕ್ಕಾಗಿ ಮಾತ್ರ ಸನ್ಯಾಸವನ್ನು ಸ್ವೀಕರಿಸಬೇಕು. ಇದು ನ್ಯಾಯ ಧರ್ಮಗಳೆರಡಕ್ಕೂ ಸಮ್ಮತವಾಗುವ ಮಾತು. ಗೃಹಸ್ಥಾಶ್ರಮದಲ್ಲಿ ಇಂದ್ರಿಯಗಳನ್ನು ಸತ್ಪಥದಿಂದ ಸಂತೃಪ್ತಿಪಡಿಸಿ ನಂತರ ಮೋಕ್ಷ ಪ್ರಾಪ್ತಿಗಾಗಿ ಸನ್ಯಾಸವನ್ನು ಆಶ್ರಯಿಸುವುದು ಯುಕ್ತ ಮಾರ್ಗವೇ ಎನಿಸಿತೆ ಹೊರತು ಹೀಗೆ ಚಿಕ್ಕ ವಯಸ್ಸಿನಲ್ಲಿ ಒಮ್ಮಿಂದೊಮ್ಮೆಲೆ ಬ್ರಹ್ಮಚರ್ಯದಿಂದ ಸನ್ಯಾಸಾಶ್ರಮ ಸ್ವೀಕರಿಸುವುದು ಅಗ್ರಾಹ್ಯವೆನಿಸುವುದು ಅಂತ ತಾಯಿ ಹೇಳ್ತಾಳೆ ಮಗನಿಗೆ. ತಾಯಿಯ ಮಮಕಾರ ಪೂರ್ಣ ಮಾತುಗಳನ್ನು ಕೇಳಿ ನರಹರಿಯು ಅವಳಿಗೆ ಬ್ರಹ್ಮಜ್ಞಾನವನ್ನು ನೀಡುತ್ತಾ ಹೀಗೆ ಹೇಳ್ತಾನಮ್ಮ, ನೀನು ಸಾಮಾನ್ಯ ನಾರಿಯರಂತೆ ಹೀಗೆ ಪುತ್ರ ವ್ಯಾಮೋಹಕ್ಕಾಗಿ ದುಃಖ ಪಡಬೇಡಮ್ಮ. ನೀನು ಯಾರು ಎಂಬುದನ್ನು ಮೊದಲು ತಿಳಿದುಕೊಳ್ಳೋಕೆ ಪ್ರಯತ್ನ ಮಾಡು.
ಅಂದರೆ ನಾನು ಯಾರೆಂಬುದು ನಿನಗೆ ತನ್ನಿಂದ ತಾನೇ ಅರ್ಥವಾಗುತ್ತದೆ. ಪೂರ್ವ ಜನ್ಮದಲ್ಲಿ ನೀನು ಜೀವನದ ಕೊನೆಯವರೆಗೂ ಶಿವನಿಗೆ ಪ್ರದೋಷ ಪೂಜೆ ಸಲ್ಲಿಸಿದ ಪುಣ್ಯವಂತೇ ಆಗಿರುವಿ. ನಾನು ಯಾವಾಗಲೂ ಸನ್ಯಾಸಿಯೇ ಆಗಿದ್ದೇನೆ ಅಂದ ಮೇಲೆ ನಾನು ನನ್ನ ಪಥವನ್ನು ಬಿಟ್ಟು ನಡೆಯುವುದಕ್ಕೆ ಬರುವಂತಿಲ್ಲಮ್ಮ. ನಾನು ಈಗ ನಿನ್ನನ್ನು ಅಗಲಿ ಹೋದರೂ ಸಹಿತ ನಿನಗೆ ಇನ್ನೂ ಮುಂದೆ 4 ಸತ್ಪುತ್ರರು ಜನಿಸುವರು. ಅವರೆಲ್ಲರೂ ನಿನ್ನ ಅಪೇಕ್ಷೆಯಂತೆ ನಡೆದು ನಿನ್ನನ್ನು ಹೂವಿನಂತೆ ಜೋಪಾನ ಮಾಡುತ್ತಾ ಧನ ಧಾನ್ಯ ಹೆಂಡಿರು ಮಕ್ಕಳಿಂದ ಒಡಗೂಡಿ ಸಮೃದ್ಧ ಜೀವನ ನಡೆಸಿ ಪೂರ್ಣಾಯುಷಿಗಳಾಗಿ ಬಾಳುವರು. ಆ ಬಗ್ಗೆ ನೀನು ಚಿಂತಿಸಬೇಡಮ್ಮ. ನೀನೀಗ ನಿನ್ನ ಪೂರ್ವ ಜನ್ಮದ ಸ್ಮರಣೆ ಮಾಡ್ಕೋ ಅಂತ ಹೇಳ್ತಾ ತನ್ನ ವರದ ಹಸ್ತವನ್ನ ತಾಯಿಯ ತಲೆ ಮೇಲೆ ಇಡ್ತಾನೆ. ಗುರುಮೂರ್ತಿಯ ಹಸ್ತಸ್ಪರ್ಶವಾದೊಡನೆ ಅಂಬಾಭವಾನಿಗೆ ಮಿಂಚು ಗೋಚರಿಸಿದಂತಾಗಿ ತನ್ನ ಪೂರ್ವ ಜನ್ಮದ ಸ್ಮರಣೆ ಬರಕ್ಕೆ ಶುರು ಆಗತ್ತೆ. ವಟುವಾಗಿ ತನ್ನೆದುರು ನಿಂತಿರುವ ನರಹರಿಯು ಅವಳಿಗೀಗ ಶ್ರೀಪಾದ ವಲ್ಲಭ ಗುರುವಾಗಿ ತೋರತೊಡಗಿದನು. ಕೂಡಲೇ ಅವಳು ಆಶ್ಚರ್ಯಚಕಿತಳಾಗಿ ಗುರುಗಳ ಅಡಿದಾವರಿಗಳಿಗೆ ಭಕ್ತಿ ಪುಳಕಿತಲಾಗಿ ನಮಸ್ಕರಿಸಿದ್ಲು. ಅವಳಿಗೆ ಶ್ರೀಪಾದ ವಲ್ಲಭ ಗುರುರಾಯರು ಪೂರ್ವ ಜನ್ಮದಲ್ಲಿ ಇದೇ ರೀತಿಯಾಗಿ ಕಾಣಿಸಿಕೊಂಡು ಶಿವನಿಗೆ ಪ್ರದೋಷ ಪೂಜೆ ಮಾಡೆಂದು ಸೂಚನೆ ಕೊಟ್ಟಿದ್ದೆಲ್ಲ ನೆನಪಿಗೆ ಬಂತು. ಶ್ರೀಪಾದ ಗುರುಗಳು ನಮಸ್ಕರಿಸಿದ್ದ ಆ ಮುತ್ತೈದೆಯನ್ನು ಲೀಲೆಯಿಂದ ಮೇಲೆಬ್ಬಿಸಿದ್ರು ಮತ್ತು ತಾಯಿ, ನೀನೀಗ ಎಲ್ಲವನ್ನೂ ತಿಳಿದುಕೊಂಡವಳಾಗಿರುವಿ. ನೀನು ಆಚರಿಸಿದ ಪ್ರದೋಷ ಪೂಜೆಯ ಸಾಫಲ್ಯಕ್ಕೆ ನಾವೇ ಇಂದು ನಿನಗೆ ಮಗುವಾಗಿ ಜನಿಸಬೇಕಾಯಿತು. ಈ ಸಂಗತಿಯು ನಿನ್ನ ಹೊರತು ಇನ್ಯಾರಿಗೂ ಗೊತ್ತಾಗದಂತೆ ಗುಪ್ತವಾಗಿ ಇರತಕ್ಕದ್ದು. ನಾವು ನಿತ್ಯ ಸನ್ಯಾಸಿಗಳು, ಯತಿಗಳು. ನಮಗೆ ಈ ಸಂಸಾರದ ಜಂಜಾಟ ಸಲ್ಲದು. ಇದೇ ಕಾರಣಕ್ಕಾಗಿ ನಾವೀಗ ತೀರ್ಥಯಾತ್ರೆಗಳಿಗೆ ಹೊರಡಲಿದ್ದೇವೆ. ನಮ್ಮ ಪ್ರಯಾಣದಲ್ಲಿ ಬಹಳಷ್ಟು ಜಗತ್ ಕಲ್ಯಾಣದ ಕಾರ್ಯಕಲಾಪಗಳಿರುತ್ತವೆ. ಆದ ಕಾರಣ ನಮಗೆ ತೀವ್ರ ಅಪ್ಪಣೆ ನೀಡಿ ಕಳಿಸಿಕೊಡು ಅಂತ ಹೇಳಿ ಮತ್ತೆ ಬಾಲವಟುವಾದ ನರಹರಿಯು ರೂಪಧಾರಣೆ ಮಾಡಿಕೊಂಡು, ನರಹರಿಯ ರೂಪಧಾರಣೆ ಮತ್ತೆ ವಾಪಸ್ ಮಾಡಿಕೊಂಡು ನಿಂತ್ಕೊಳ್ತಾರೆ. ಈಗ ಅಂಬಾಭವಾನಿಗೆ ಏನು ಮಾತನಾಡಬೇಕು ಅಂತದ್ದಕ್ಕೆ ತೋಚದಂತಾಗುತ್ತದೆ. ಆದರೂ ಅವಳು ಭಕ್ತಿ ವಾತ್ಸಲ್ಯಗಳಿಂದ ನರಹರಿಗೆ ಕೈ ಮುಗಿದು, ಸ್ವಾಮಿ, ನೀನು ನನ್ನಿಂದ ಬಾಲ್ಯದಲ್ಲಿಯೇ ದೂರಾಗಿ ಹೋದರೆ ನಾನು ಹೇಗೆ ಜೀವದಿಂದ ಬಾಳಿಕೊಂಡಿರಲಿ ಅಂತ ಅಳುತ್ತಲೇ ಪ್ರಶ್ನೆ ಮಾಡ್ತಾಳೆ. ತಾಯಿಯ ವ್ಯಾಮೋಹವನ್ನು ತಿಳಿದ ನರಹರಿಯು ಅಂದ್ರೆ ಗುರುದೇವನು ಅಂಬಾಭವಾನಿಗೆ ತತ್ವಜ್ಞಾನವನ್ನ ಹೇಳತೊಡಗುತ್ತಾನೆ. ಸೊ ಇಲ್ಲಿಗೆ ತತ್ವಜ್ಞಾನ ಹೇಳಕ್ಕೆ ಶುರು ಮಾಡ್ತಾನೆ ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 11ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಓಂ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.